ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಪಿತ್ತಗಾದ್ರಿ ಅಂತ, ಪಿತ್ತಗಾದ್ರಿ ಅಂತಾರೆ, ಅದಕ್ಕೆ ಪಿತ್ತಗಂಧೆಗಳು ಅಂತಾರೆ, ಪಿತ್ತಗಾದ್ರಿ ಅಂತಾರೆ. ನಾರ್ತ್ ಕರ್ನಾಟಕದ ಪಿತ್ತಗಾದ್ರಿ ಅಂತಾರೆ, ಸೌತ್ ಕರ್ನಾಟಕ ಕಡೆ ಪಿತ್ತಗಂಧೆಗಳು ಅಂತಾರೆ, ಅಥವಾ ಆಯುರ್ವೇದಿಕ್ ಭಾಷೆದೊಳಗೆ ಪಿತ್ತಗಂಧೆಗಳು ಕರೆಕ್ಟ್ ಅದು. ಏನು ಪಿತ್ತಗಾದ್ರಿ ಅಂತಾರೆ. ಅದಕ್ಕೊಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಹೇಳಿದ ತಕ್ಷಣ ಇಷ್ಟ ಹೌದಲ್ಲೋ ಅಜ್ಜ ಇದೇನು ದೊಡ್ಡಗದ ಅಂತೀರಿ ನೀವು. ಅಂಥ ಅದ್ಭುತ ಮಾಹಿತಿ ಹೇಳ್ತೀನಿ ನೀವು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು, ನನಗೆ ಲೈಕ್ ಮಾಡೋದು, ಶೇರ್ ಮಾಡಿ, ನನಗೆ ಹುರುಪು ತುಂಬಬೇಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧೆಲ್ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ಪಿತ್ತಗಾದ್ರಿ ಅಥವಾ ಪಿತ್ತಗಂಧೆಗಳು ಅಂತಾರಲ್ಲ, ಅದು ಆಗಿತ್ತಪ್ಪ ಅಂದ್ರೆ ಆತಪ್ಪ ಅಂದ್ರೆ ಏನು ರೀ ಪಿತ್ತಗಾದ್ರಿ ಪಿತ್ತಗಂಧೆಗಳು ಅಂತಾರೆ. ತಪ್ಪು ಕೈ ಮೈಯಾಗೆಲ್ಲ ಕೈಗೆಲ್ಲ ಹಾಕಾವು ಪಿತ್ತಗಂಧೆಗಳು ಅಂತ. ಕೈ ಬೇಕಾಗ ಮೈಯಾಗ ಹಾಕೈತಿ ಕೆಲವ್ರಿಗೆ. ಯಾಕಂದ್ರೆ ಪಿತ್ತ ಜಾಸ್ತಿಯಾಗಿ ಆಗತ್ತದು, ಪಿತ್ತಗಂಧೆಗಳು ಅಂತಾರೆ, ಅದಕ್ಕೆ ಪಿತ್ತಗಾದ್ರಿ ಅಂತಾರೆ, ಹೌದಲ್ಲ. ಅದಕ್ಕೆ ಅದನ್ನು ಹೋಗ್ಬೇಕಪ್ಪ ಅಂದ್ರೆ ಏನಪ್ಪ ಅಂದ್ರೆ ದೊಡ್ಡ ಪತ್ರಿ ಸರಳ ಐತಿ. ದೊಡ್ಡ ಪತ್ರಿ ಎಲ್ಲ ಬೇಕಾದ್ರೆ ಮನೆ ಸುಮ್ಮನೆ ಒಂದು ಕಟ್ಟಿಗೆ ಹೋಗಿದ್ರೆ ಸಾಕು, ಬೆಳಿತೈತೆ ಅದು, ಭರ್ಜರಿ ಬೆಳಿತೈತೆ. ಅಜ್ವಾನದ ವಾಸನೆ ಇರ್ತೈತೆ, ಅದು ಎಲೆ ಮುಟ್ಟಿದ ತಕ್ಷಣ ಸ್ಮೆಲ್ಲು, ಅದ್ರದ್ದು ವಾಸನೆ ಅಜ್ವಾನದ ವಾಸನೆ ಇದ್ದಂಗೆ ಇರ್ತೈತೆ. ಅದು ಅಜ್ವಾನದ ಎಲೆ ಅಂತಾರೆ, ಅದು ಅಂದ್ರೂ ನಡೀತೈತಿ. ಕೆಲವು ಹಳ್ಳಿ ಕಡೆ ಅಜ್ವಾನದ ಗಿಡ ಅಂತಾರೆ ಅದಕ್ಕೆ, ಅಂದ್ರೂ ನಡೀತೈತಿ. ಅದನ್ನು ಒಂದಿಷ್ಟು ಎಲೆ ಹರ್ಕೋಬೇಕು, ಒಂದೆರಡು, ಭಾಳ ಬೇಡ, ಒಂದೆರಡು ಎಲೆ ಹಾಕ್ರಿ ಅದಕ್ಕೆ. ಅಥವಾ ಜಾಸ್ತಿ ಹರ್ಕೊಂಡ್ರೂ ನಡೀತೈತಿ. ಪಿತ್ತಗಾದ್ರಿ ಎಲಿನ ದೊಡ್ಡ ಪತ್ರಿ ಎಲೆ ಹರ್ಕೋಬೇಕು. ಹರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ 2 ಚಿಟಿಕೆ ಅರಿಶಿನ ಪುಡಿ ಹಾಕಿ ಚಟ್ನಿ ಮಾಡ್ಬೇಕು. ಅದನ್ನು ಚಟ್ನಿ ಅರದು ಕಲ್ಲಾಗ ಅರದು, ಈಗೇನು ಕಲ್ಲಿಲ್ಲ, ಹೌದಲ್ಲ, ಹ್ಯಾಂಡಲ್ಗೆ ಹಾಕ್ರಿ. ಮಿಕ್ಸಿ ಅದಾವಲ್ಲ ನಿಮ್ಮ ಕಡೆ, ಮಿಕ್ಸಿಗೆ ಹಾಕಿ ಬರ್ರಂತ ಪಾಣಿಸಿ ಅದನ್ನು ಚಟ್ನಿ ಮಾಡಿ ಸೇವನೆ ಮಾಡ್ಕೊತ ಬಂದ್ರಿ ಅಂದ್ರೆ ಸೇವನೆ ಮಾಡಿದ್ರೆ ಅದು ಆಗಿದ್ದಾಗ ನಾ ಕಡಿಮೆ ಆಗಿರ್ತದೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಪಿತ್ತಗಾದ್ರಿ ಅಂದ್ರೂ ಕೂಡ ಮತ್ತೆ ದವಾಖಾನೆಗೆ ಹೋಗು, ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗು, ಆಯಿಂಟ್ಮೆಂಟ್ ಹಚ್ಚು, ಇಂಜೆಕ್ಷನ್ ಮಾಡ್ತಾರೆ, ಅವ್ರು ಇಂಜೆಕ್ಷನ್ಗಳು ಟ್ರೀಟ್ಮೆಂಟ್ ತೊಗೋಬೇಕು, ಗುಳಿಗೆ ತೊಗೋಬೇಕು. ಅದೆಲ್ಲ ಟ್ರೀಟ್ಮೆಂಟು ಅದರದ್ದು ಅಲೋಪತಿ ಪ್ರಕಾರ ಅವ್ರು ಮಾಡ್ತಾರೆ, ಆ ಪ್ರಕಾರ. ಆದ್ರೆ ಈ ಗಿಡಮೂಲಿಕೆ ಪ್ರಕಾರ ನಾ ಹೇಳಿದ್ನಲ್ಲ, ನಮ್ಮ ಗಿಡಮೂಲಿಕೆ ಪ್ರಕಾರ ಏನು ರೀ ಪಿತ್ತಗಾದ್ರಿ ಆತಪ್ಪ ಅಂದ್ರೆ ದೊಡ್ಡ ಪತ್ರಿ ಎಲೆ 4-5 ಎಲೆ ತೊಗೊರಿ, ಏನು ಪ್ರಾಬ್ಲಮ್ ಇಲ್ಲ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡ್ರಿ ರುಬ್ಬಿಲ್ಲ, ಅಥವಾ ಪುಟಾಣಿ ಒಳಗೆ ಅರ್ದ್ರೆ ಹಿಂಗೆ ಅರಿಬೇಕಾದ್ರೆ ಅರ್ದ್ರಪ್ಪ ಅಂದ್ರೆ ಚಟ್ನಿ ತಯಾರಾಗುತ್ತೆ. ಒಂದು ಹಾಳು ಉಪ್ಪು ಹಾಕ್ಕೊಡ್ಬೇಕಾರೆ ಟೇಸ್ಟಿಗೆ, ರುಚಿಗೆ ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಅರ್ದು ಆ ಚಟ್ನಿ ಸೇವನೆ ಮಾಡಿ. ಈ ಥರ ಮಾಡಿದ್ರಿಂದ ಏನಾಗುತ್ತಪ್ಪ ಅಂದ್ರೆ ಪಿತ್ತಗಂಧೆಗಳು ತಕ್ಷಣ ಬಂದಿರ್ತಾವೆ. ಸೇವನೆ ಮಾಡ್ಬೇಕು. ಮತ್ತು ಸೇವನೆ ಮಾಡಿರಿ, ಅದರ ರಸ ಬೇಕಾದ್ರೆ ತೊಗೊಂಡು ಎಲ್ಲಿ ಪಿತ್ತಗಾದ್ರಿ ಆಗ್ಯಾವು ಅಲ್ಲಿ ಹಚ್ಕೋರಿ. ಆಯಿಂಟ್ಮೆಂಟು ಆಗುತ್ತೆ ನಿಮ್ಮ ಪಿತ್ತಗಾದ್ರಿನೂ. ಇಂಟೇಕ್ ಮೆಡಿಷನ್ನು ತೊಗೋಬೇಕು. ಇಂಟೇಕ್ ತೊಗೊಂಡಾಗ ಮೆಡಿಸಿನ್ ಅಂತಾರಲ್ಲ, ಮೆಡಿಸಿನ್ ತೊಗೊಂಡಾಗೂ ಆಗುತ್ತೆ. ಮತ್ತು ಇದನ್ನು ಪಿತ್ತಗಾದ್ರಿ ಹಚ್ಕೋರಿ, ಅದು ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬಿಡ್ತೈತೆ ನಿಮಗೆ ತಕ್ಷಣ. ಅಂಥ ಅದ್ಭುತವಾದಂಥ ಒಂದು ಮನೆ ಮದ್ದು ಮಾಹಿತಿ ನಿಮಗೆ ತಿಳಿಸೀನಿ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸಿರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ.
ಮತ್ತೆಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.